ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ಅಂದರೆ ತುಂಬ ಕ್ರಿಟಿಕಲ್, ಅಂದರೆ ತುಂಬ ಜನ ಈ ಮಿಸ್ಟೇಕ್ನ ಮಾಡ್ತಾರೆ. ವೀಕ್ಷಕರೇ, ತುಂಬ ಜನ ಈ ಮಿಸ್ಟೇಕ್ ಮಾಡೋದ್ರಿಂದ ನಿಮ್ಮದು 20,000 ಇರಲಿ, 20 ಲಕ್ಷ ಇರಲಿ, 10 ಲಕ್ಷ ಇರಲಿ, 1 ಮಿಲಿಯನ್ನೇ ಸಬ್ಸ್ಕ್ರೈಬರ್ ಇರಲಿ, ನಿಮ್ಮ ಚಾನಲ್ಲು ಡಿಮಾನಿಟೈಸೇಷನ್ ಆಗ್ಬೋದು ಅಥವಾ ಟರ್ಮಿನೇಟ್ ಕೂಡ ಆಗ್ಬೋದು, ಇಲ್ಲ ನೀವು IPP ಪ್ರೋಗ್ರಾಮಿಂದ ಸಸ್ಪೆಂಡ್ ಕೂಡ ಆಗ್ಬೋದು. ವೀಕ್ಷಕರೇ, ಈ ಮಿಸ್ಟೇಕ್ನ ನೀವೇನಾದರೂ ಮಾಡಿದರೆ, ಸ್ಮಾಲ್ ಮಿಸ್ಟೇಕ್ಗೂ ಯಾವ ಥರ ನಿಮಗೆ ನಿಮ್ಮ ಚಾನಲ್ನ ಯಾವ ಥರ ಫಿನಿಶ್ ಮಾಡಿಬಿಡುತ್ತೆ ಅನ್ನೋ ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ ಅಂತ. ವೀಕ್ಷಕರೇ, ಎಕ್ಸ್ಪೀರಿಯನ್ಸ್ ಮಾಡಿರೋ ಅಂಥ ಇನ್ಫಾರ್ಮೇಷನು, ಬಿಕಾಸ್ ಪ್ರತಿಯೊಬ್ಬರು 2025 ನೀವು ಯಾರ್ಯಾರು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿದ್ದೀರಾ ಅಥವಾ ಮಾನಿಟೈಸೇಷನ್ ಆಗ್ಬಿಟ್ಟು ಕೂಡ ನೀವೇನಾದ್ರು ತುಂಬ ಗ್ರೋ ಮಾಡ್ತಿದ್ದೀರಾ, ಅರ್ನಿಂಗ್ ಮಾಡ್ತೀರಾ, ಈ ಸ್ಮಾಲ್ ಮಿಸ್ಟೇಕಿಂದ ನಿಮ್ಮ ಚಾನಲ್ನ ಸಸ್ಪೆಂಡ್ ಮಾಡ್ಕೋಬೇಡಿ ಅಥವಾ ನಿಮ್ಮ ಚಾನಲ್ನ ಟರ್ಮಿನೇಟ್ ಮಾಡ್ಕೋಬೇಡಿ ಅಥವಾ ಡಿಮಾನಿಟೈಸೇಷನ್ ಮಾಡ್ಕೊಬೇಡಿ. ವೀಕ್ಷಕರೇ, ಏನಕ್ಕೆ ಅಂದರೆ ಈ ಮಿಸ್ಟೇಕು ಪ್ರತಿಯೊಬ್ಬರು ಮಾಡ್ತಾರೆ. ಏನಕ್ಕೆ ಅಂದರೆ ನಮಗೆ ಅರ್ನಿಂಗು, ಅಂದರೆ ದುಡ್ಡು ಕೊಡಲಿಲ್ಲ ಅಂದರೆ ಯೂಟ್ಯೂಬ್ ಯಾರು ಈ ಮಿಸ್ಟೇಕ್ ಮಾಡ್ತಿರ್ಲಿಲ್ಲ. ದುಡ್ಡು ಕೊಡ್ತಾ ಇದೆ ಅಂದರೆ ನಿಮ್ಮದು ಅರ್ನಿಂಗು ಚೆನ್ನಾಗೇ ಬರ್ತಾ ಇದೆ, ತುಂಬ ಚೆನ್ನಾಗಿ, ಅವ್ರೇನು ಮಿಸ್ಟೇಕ್ ಮಾಡೋಕ್ಕೋಗಲ್ಲ. ಒಂದು ಅಪ್ ಆ್ಯಂಡ್ ಡೌನ್ ನೋಡ್ತಾ ಇರ್ತಾರಲ್ಲ, ಸ್ವಲ್ಪ ಜಾಸ್ತಿ ಬರುತ್ತೆ, ಸ್ವಲ್ಪ ಕಮ್ಮಿ ಬರುತ್ತೆ, ಅವರು ಇಂಥ ಮಿಸ್ಟೇಕ್ಗಳನ್ನ ಮಾಡ್ತಾರೆ. ಹಾಗಾಗಿ ಈ ಮಿಸ್ಟೇಕ್ಗಳನ್ನ ಮಾಡಿದರೆ ನಿಮಗೆ ನೀವು ಇಷ್ಟೊಂದು ಸಬ್ಸ್ಕ್ರೈಬರು, ನೀವು ಇಷ್ಟು ವರ್ಷದಿಂದ ಯೂಟ್ಯೂಬ್ನ ನೀವು ಮ್ಯಾನೇಜ್ ಮಾಡ್ತಿದ್ದೀರಾ, ನಿಮಗೆ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಇಷ್ಟೊಂದು ವ್ಯೂಸ್ ಬರ್ತಾ ಇದೆ, ಅದೆಲ್ಲ ಮ್ಯಾಟ್ರೇ ಆಗಲ್ಲ. ಏನೇ ನಾವು ಮಿಸ್ಟೇಕ್ ಮಾಡಬಾರ್ದು, ಪ್ರತಿಯೊಂದು ಇನ್ಫಾರ್ಮೇಷನ್ನು ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಲಾಸ್ಟ್ ತನಕ ಈ ವಿಡಿಯೋ ನೋಡಿ. ಪ್ರತಿಯೊಬ್ಬರಿಗೂ ಯಾರ್ಯಾರು ನೀವು ಹೊಸಬ್ರು ಸ್ಟಾರ್ಟ್ ಮಾಡಿದ್ದೀರೋ ಅಥವಾ ನೀವು ಯಾರಾದರೂ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಮಾಡಬೇಕು, ವ್ಯೂವರ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಈ ಮಿಸ್ಟೇಕ್ ಮಾಡ್ತಾ ಇದ್ರೆ ವೀಕ್ಷಕರೇ, ನೀವು ಇಲ್ಲಿ ತನಕ ಮಾಡಿರೋ ಜೆನ್ಯೂನ್ ಎಫರ್ಟ್ ಕೂಡ ವೇಸ್ಟ್ ಆಗೋಗುತ್ತೆ. ಆ ಎಫರ್ಟ್ನ ನೀವು ವೇಸ್ಟ್ ಮಾಡಬಾರ್ದು ಅಂದರೆ ಇದನ್ನು ನೋಡಿ ಕಲ್ತ್ಕೊಂಡು ನಿಮ್ಮ ಚಾನಲ್ನ ಕರೆಕ್ಟಾಗಿ ಎಲ್ಲ ಡಿಲೀಟ್ ಮಾಡಿಬಿಟ್ಟು ಕರೆಕ್ಟಾಗಿ ನಿಮ್ಮ ಚಾನಲ್ನ ವಿಡಿಯೋ ಆಗಲಿ ಶಾರ್ಟ್ಸ್ ಆಗಲಿ ಕರೆಕ್ಟಾಗಿ ಇಟ್ಕೊಳ್ಳಿ. ವೀಕ್ಷಕರೇ, ಗ್ಯಾರಂಟಿ ನಿಮ್ಮ ಚಾನಲ್ಲು ಅರ್ನಿಂಗ್ ಬಂದೇ ಬರುತ್ತೆ. 1 ವರ್ಷ ಕಾಯಿರಿ, 2 ವರ್ಷ ಕಾಯಿರಿ, ಹಾಗೇ ಆಗುತ್ತೆ. ಸ್ಲೋಲಿ ಗ್ರೋ ಆಗುತ್ತೆ. ಬಟ್ ಬೇಗ ಗ್ರೋ ಆಗಬೇಕು ಅಂತ ಈ ಥರ ಮಿಸ್ಟೇಕ್ ಮಾಡಿ ನಿಮ್ಮ ಚಾನಲ್ನ ನೀವು ಕಳ್ಕೊಬೇಡಿ. ವೀಕ್ಷಕರೇ, ಈ ಡೋಂಟ್ ಡೂ ದಿಸ್ ಮಿಸ್ಟೇಕ್ಸ್ ಇದನ್ನೆಲ್ಲ, ಈ ಮಿಸ್ಟೇಕ್ಸ್ನ ನೀವೇನಾದರೂ ನಾನು ಲಿಸ್ಟ್ ಮಾಡಿರೋ ಮಿಸ್ಟೇಕ್ನ ನೀವೇನಾದರೂ ಮಾಡಿ 20 ಲಕ್ಷ ಸಬ್ಸ್ಕ್ರೈಬರ್ಲಿರಲಿ ಅಥವಾ 20 ಸಬ್ಸ್ಕ್ರೈಬರ್ ಇರಲಿ, ನಿಮ್ಮ ಚಾನಲ್ಲು ಟರ್ಮಿನೇಟು ಆಗುತ್ತೆ. ವಾರ್ನಿಂಗ್ ಬರುತ್ತೆ ಒಂದು 2 ಸರಿ, ಇಲ್ಲಾಂದರೆ ಟರ್ಮಿನೇಟ್ ಆಗೋಗುತ್ತೆ, ಇಲ್ಲ ಡಿಮಾನಿಟೈಸೇಷನ್ ಆಗೋಗುತ್ತೆ, ಇಲ್ಲ ಸಸ್ಪೆಂಡ್ ಆಗೋಗುತ್ತೆ. ವೀಕ್ಷಕರೇ, ಕರೆಕ್ಟಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ಏನೇ ಹೇಳ್ತೀನಿ ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ಕಮೆಂಟ್ಸು ಮಾಡಿ, ನಾನು ಹೆಲ್ಪು ಮಾಡ್ತೀನಿ. ವೀಕ್ಷಕರೇ, ಇಲ್ಲಿ ಡೋಂಟ್ ಡೂ ದಿಸ್ ಮಿಸ್ಟೇಕ್. ನಿಮ್ಮ ಚಾನಲ್ನ ನೀವೇನಾದ್ರು ಫಸ್ಟು ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ಹೊಸೊಬ್ರು ಏನಿರುತ್ತೆ ಅಂದರೆ ಸಬ್ಸ್ಕ್ರೈಬರ್ಸ್ ಬೇಕು, ವ್ಯೂಸ್ ಬೇಕು, ಏನಾದ್ರು. ಅವಾಗ ಏನು ಮಾಡ್ತಾರೆ, ತುಂಬ ಜನಗಳು ಚಾನಲ್ನ ನೋಡ್ತಾ ಇರ್ತಾರೆ, ತುಂಬ ಜನಗಳದ್ದು ಪಬ್ಲಿಕ್ ವೆಬ್ಸೈಟಲ್ಲಿ ಅವ್ರ ವೀಡಿಯೋಗಳನ್ನ ಕಾಣ್ತಾರೆ, ವಾಟ್ಸಪ್ಪಿಗೆ ತುಂಬ ವೀಡಿಯೋಗಳು ಬರ್ತಾ ಇರುತ್ತೆ. ಅದನ್ನೆಲ್ಲ ತೊಗೊಳೋದು ನಿಮ್ಮ ಚಾನಲ್ಗಳಿಗೆ ಹಾಕ್ಕೊಳೋದು, ಅದನ್ನೆಲ್ಲ ತೊಗೊಳೋದು ವಿತೌಟ್ ಚೇಂಜಿಂಗ್ ಎನಿಥಿಂಗ್. ಅದನ್ನು ಹಾಕ್ಕೊಂಡ್ರೆ ವೀಕ್ಷಕರೇ ತುಂಬಾ ನೀವು ಸಫರ್ ಮಾಡಬೇಕಾಗುತ್ತೆ. ಏನೇನು ಮಾಡಬಾರ್ದು ಅಂತ ಹೇಳ್ತೀನಿ ಕೇಳಿ. ಕಾಪಿ ಪೇಸ್ಟ್, ತುಂಬ ಜನ ಏನು ಮಾಡ್ತಾರೆ, ನಾನು ಗೂಗಲಿಂದ ಸಿಕ್ತು, ಅಲ್ಲಿಂದ ಸಿಕ್ತು, ಇಲ್ಲಿಂದ ಸಿಕ್ತು, ಡೈರೆಕ್ಟಾಗಿ ಕಾಪಿ ಮಾಡಿ ಅದನ್ನು ತಗೊಳ್ಳಿಯ ಫೋಟೋನ ಏನು ಎಡಿಟ್ ಮಾಡೋದಲ್ಲಿಯೇ ಸುಮ್ಮನೆ ಫೋಟೋ ತೊಗೊಳೋದು ಹಾಕೋದು, ಸುಮ್ಮನೆ ಫೋಟೋ ತೊಗೊಳೋದು ಹಾಕೋದು. ಆ ಥರ ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ. ಅದು ಮಾಡಿದರೆ ನಿಮಗೇನೆ ಗ್ಯಾರಂಟಿ ನಿಮ್ಮ ಚಾನಲ್ ರಿಯೂಸ್ ಕಂಟೆಂಟ್ ಅಂತ 2-3 ಸರಿ ನಿಮಗೆ ಬಂದೇ ಬರುತ್ತೆ. ಆ ರಿಯೂಸ್ ಕಂಟೆಂಟ್ ಬಂದರೆ ನಿಮ್ಮ ಚಾನಲ್ ಸಸ್ಪೆಂಡ್ ಆಗುತ್ತೆ. ವೀಕ್ಷಕರೇ, ನೀವು ಅಷ್ಟು ವ್ಯೂಸ್ ಬಂದಿರುತ್ತಲ್ಲ ಅದೆಲ್ಲ ಕಳ್ಕೊಂಡು ನೀವು ಅರ್ನಿಂಗ್ ಮಾಡೋದನ್ನು ಅಲ್ಲಿಗೆ ಸ್ಟಾಪ್ ಆಗೋಗುತ್ತೆ. ವೀಕ್ಷಕರೇ, ಹಾಗಾಗಿ ಮಿಸ್ಟೇಕ್ನ ಮಾಡೋಕ್ಕೆ ಹೋಗ್ಬೇಡಿ. ಏನೇನು ಮಿಸ್ಟೇಕ್ ಮಾಡಬಾರ್ದು, ಒಂದು ನಾಳಿಗೆ ಕಾಪಿ ಪೇಸ್ಟು. ತುಂಬ ಇಮೇಜಸ್ಗಳಿಗೆ ಕಾಪಿ ರೈಟ್ಸ್ ಇರುತ್ತೆ ವೀಕ್ಷಕರೇ, ಅವರು ಕಾಪಿ ರೈಟ್ಸ್ ಹಾಕಿ ಅಪ್ಲೋಡ್ ಮಾಡಿರ್ತಾರೆ ಪಬ್ಲಿಕ್ ವೆಬ್ಸೈಟಿಗೆ. ನೀವೇನಾದ್ರು ಆ ಪರ್ಟಿಕ್ಯುಲರ್ ವೆಬ್ಸೈಟು ಅಥವಾ ನೀವು ಯಾರ್ದಾದ್ರು ಯೂಟ್ಯೂಬ್ದು ತಮ್ನೇಲು ಎಲ್ಲ ಕಾಪಿ ಮಾಡ್ಕೊಂಡ್ಬಿಟ್ಟು ನಿಮ್ಮ ಇದಕ್ಕೇನಾದ್ರು ಹಾಕ್ಕೊಂಡಿದ್ರೆ ವೀಡಿಯೋಗಳಿಗೆ, ಅದು ವಿತೌಟ್ ಎಡಿಟಿಂಗ್ ಎನಿಥಿಂಗ್. ನಾನು ಹೇಳ್ತಾ ಇರೋದು ನೀವು ತಗೊಬಾರ್ದು ಅಂತಲ್ಲ, ಬೇರೆಯವ್ರ ತಮ್ನೇಲ್ ತಗೊಳ್ಳಿ, ಬಟ್ ಅದಕ್ಕೆ ಕರೆಸ್ಪಾಂಡಿಂಗ್ ನೀವು ಏನೇನು ಎಡಿಟ್ ಮಾಡಬೇಕು, ನಿಮ್ಮ ಓನ್ ಜೆನ್ಯೂನಿಟಿ ಏನಿದೆಯೋ ಅದನ್ನು ನೀವು ತೋರಿಸ್ಲೇಬೇಕು. ಅಲ್ಲಿ ತೋರಿಸ್ಲಿಲ್ಲ ಅಂದರೆ ನಿಮಗೆ ಅದು ರಿಯೂಸ್ ಕಂಟೆಂಟು ಬಂದೇ ಬರುತ್ತೆ. ಆವಾಗ ನಿಮ್ಮ ಚಾನಲ್ಲು ಸಸ್ಪೆಂಡ್ ಆಗುತ್ತೆ ವೀಕ್ಷಕರೇ. ಹಾಗಾಗಿ ಯಾರೇ ಫೋಟೋ ತಗೊಳೋದಿರಲಿ, ಟೆಕ್ಸ್ಟ್ ಕಾಪಿ ಮಾಡೋದಿರಲಿ, ನಾನು ಟೆಕ್ಸ್ಟ್ ಹೇಳ್ತಾ ಇರೋದು ಬೇರೆ ಅವರ ಕ್ಲಿಪ್ಪಿಂದ ಟೆಕ್ಸ್ಟ್ ಕದಿಯೋದು ಅಥವಾ ಬೇರೆಯವ್ರದ ಚಾನಲಿಂದ ಟೆಕ್ಸ್ಟ್ ತಗೊಳೋದು, ಅದಿದೆಯಲ್ಲ ಅದನ್ನೆಲ್ಲ ನೀವು
ಸ್ವಲ್ಪವ ಇದನ್ನು ಮಾಡಿಕೊಂಡು ಅದನ್ನು ಟೆಕ್ಸ್ಟಾಗಿ ತೊಗೊಂಡ್ರೂ ಪರವಾಗಿಲ್ಲ, ಅದನ್ನು ನೀವು ಬೇರೆ ಥರ ಚೇಂಜ್ ಮಾಡಿಕೊಂಡು ನಿಮ್ಮ ಚಾನಲ್ಗೆ ಹಾಕೊಳ್ಳಿ ವೀಕ್ಷಕರೇ. ಡೈರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡೋದ್ರಿಂದನೂ ಕೂಡ ನಿಮಗೆ ಚಾನಲ್ಲು ಡಿಮಾನಿಟೈಸೇಷನ್ ಆಗೋಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಹಾಗಾಗಿ ಕಾಪಿ ಪೇಸ್ಟ್ ಇದು ಲೆಸ್, ಆ್ಯಕ್ಚುಲಿ ನಾನು ಹೇಳ್ತಾ ಇರೋದು ತುಂಬಾ ಲೆಸ್. ಇದನ್ನೇನು ಜಾಸ್ತಿಯ ನೀವು ಇದನ್ನು ಒತ್ತು ಕೊಡಬೇಕು ಅಂತ ಇಲ್ಲ, ಇದಕ್ಕೆ ಮಾತ್ರ ಫೋಟೋ ಮತ್ತು ಟೆಕ್ಸ್ಟಿಗೆ ಅದು ಜಾಸ್ತಿ ಏನು ರಿವ್ಯೂ ಆಗಲ್ಲ. ಬಟ್ ತುಂಬ ರಿವ್ಯೂ ಅದೇ ಜೆನ್ಯೂ ಸೇಮ್ ಕಂಟೆಂಟ್ ಹಾಕ್ತಿದ್ದೀರಾ, ಸೇಮ್ ಬೇರೆಯವರಿಂದ ತೊಗೊಂಡು ನೀವು ಇಲ್ಲಿ ಜಸ್ಟ್ ಇದು ಮಾಡ್ತಿದ್ದೀರಾ, ಆವಾಗ ನಿಮ್ಮದು ಕಾಟ್ ಆಗೇ ಆಗುತ್ತೆ. ಅವರು ತುಂಬ ಹ್ಯೂಮನ್ ರಿವ್ಯೂ ಇರುತ್ತೆ ವೀಕ್ಷಕರೇ. 22 ಇಯರ್ಸ್ ಬ್ಯಾಕ್ ಎಲ್ಲ ಇಷ್ಟು ಲಿಬ್ರಲ್ ಆಗಿ ರಿವ್ಯೂಸ್ ಎಲ್ಲ ಇರ್ತಿತ್ತು ಯೂಟ್ಯೂಬಲ್ಲಿ. 2025 ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯಲ್ಲ, ಅವ್ರದ್ದು ಪಾಲಿಸೀಸ್ ಇದೆಯಲ್ಲ, ತುಂಬಾ ಟಫ್ ಇದೆ. ಹ್ಯೂಮನ್ ರಿವ್ಯೂಸಿಗೆ ಹೋಗ್ತಾ ಇದೆ. ಹ್ಯೂಮನ್ ರಿವ್ಯೂಸಿಗೆ ಹೋದ್ಮೇಲೆ ನಿಮ್ಮದು ಚಾನಲ್ಲು ಒಂದೊಂದು ವೀಡಿಯೋನು ಈಗ ಒಂದು 20 ನಿಮಿಷ 30 ಮಿನಿಟ್ಸ್ ಎಲ್ಲ ರಿವ್ಯೂ ಆಗಿ ಬರುತ್ತೆ ವೀಕ್ಷಕರೇ. ಅದಕ್ಕಾಗಿ ಏನೇ ಆಗಿರಲಿ ನೀವು ಇದನ್ನು ಮಾಡೋಕ್ಕೆ ಹೋಗ್ಬೇಡಿ. ಎರಡನೇದು ಕ್ಲಿಪ್ಪು, ನೀವು ಎಲ್ಲೇ ಕ್ಲಿಪ್ಪು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸಿರ, ಫೇಸ್ಬುಕ್ಕಲ್ಲ, ಅಥವಾ ನೀವು ಎಲ್ಲಿಂದಲ್ಲೇ ಅದು ಕ್ಲಿಪ್ ಬಂದ್ರೂ ಆ ಕ್ಲಿಪ್ನೆಲ್ಲ ತಗೊಂಡು ಡೈರೆಕ್ಟ್ ಹಾಕೋಕ್ಕೋಗ್ಬಿಡಿ. ಕ್ಲಿಪ್ ತಗೊಳ್ಳಿ, ಅದಕ್ಕೆ ನೀವು ಓನ್ ವರ್ಷನ್ ಆಗಿ ನೀವೇನಾದ್ರು ವಾಯ್ಸ್ ಓವರ್ ಕೊಡೋದು, ಎಡಿಟ್ ಮಾಡ್ಕೊಳೋದು. ನಾರ್ಮಲ್ಲು ಕ್ಲಿಪ್ ತೊಗೊಂಡ್ಬಿಟ್ಟು ವಾಯ್ಸ್ ಓವರ್ ಕೊಟ್ಟರೆ ಯೂಸ್ ಆಗಲ್ಲ, ಮ್ಯೂಸಿಕ್ ಕೊಟ್ಟರೆ ಯೂಸ್ ಆಗಲ್ಲ. ನೀವು ಆ ಕ್ಲಿಪ್ ತೊಗೊಂಡು ರಿಯಾಕ್ಷನ್ ಕೊಡಬೇಕು. ಅಂದರೆ 1 ಸೆಕೆಂಡ್ ಕ್ಲಿಪ್ ಪ್ಲೇ ಆಯಿತು, ಇನ್ನೊಂದು ಸೆಕೆಂಡು ಒಂದು ರಿಯಾಕ್ಷನ್ ಕೊಟ್ರಿ, ಇನ್ನೊಂದು ಸೆಕೆಂಡ್ ಇದು ರಿಯಾಕ್ಷನ್ನು ಪ್ಲಸ್ಸು ವಾಯ್ಸು, ಆ ಥರ ಚೇಂಜ್ ಓವರ್ ಮಾಡಿದರೆ ಮಾತ್ರ ಅದು ಲಿಟ್ಲ್ ಬಿಟ್ ಜೆನ್ಯೂನಿಟಿ ಇರುತ್ತೆ ವೀಕ್ಷಕರೇ. ಆವಾಗ ನೀವು ಉಳ್ಕೋಬೋದು. ಮೋಸ್ಟ್ ಆಫ್ ದ ಪೀಪಲ್ ಮಾಡೋದು ಶಾರ್ಟ್ಸಿಗೆ ಬೇರೆ ಕ್ಲಿಪ್ ತೊಗೊಂಡ್ಬಿಡ್ತಾರೆ, ಅಪ್ಲೋಡ್ ಮಾಡ್ತಾರೆ, ಅದಕ್ಕೆ ಕ್ಲಿಪ್ಪಿಗೆ ವ್ಯೂಸ್ ತುಂಬಾ ಹೋಗುತ್ತೆ. ತುಂಬ ವ್ಯೂಸ್ ಹೋಗ್ತಾ ಇದ್ದಾಗ ಯೂಟ್ಯೂಬ್ ತುಂಬಾ ಸ್ಮಾರ್ಟ್ ಇದೆ. ನಿಮಗೆ ಅಷ್ಟು ವ್ಯೂಸ್ ಹೋಗಿದೆ, ನೀನು 1,000 ಅಥವಾ 2,000 10,000 ನೀನು ವ್ಯೂಸ್ ತೊಗೊಳ್ತಾ ಇದ್ದನು, ಏಕ್ತಿಮ 1 ಲಕ್ಷ ಹೋಯ್ತು ಅಂದರೆ ಅದು ಏನು ಅಂತ ಅವರು ತುಂಬ ಟೈಮು ರಿವ್ಯೂ ಮಾಡಿ ನೋಡ್ತಾರೆ ವೀಕ್ಷಕರೇ. ಆವಾಗ ರಿವ್ಯೂ ಮಾಡಿದಾಗ ನಿಮ್ದು ಏನಾದ್ರು ಕಾಟ ಆಯಿತೋ ಆವಾಗ ಅದನ್ನು ಡಿಸ್ಕ್ವಾಲಿಫೈ ಮಾಡಿಬಿಟ್ಟು ನಿಮ್ಮನ್ನ ಸಸ್ಪೆಂಡ್ ಮಾಡಾಕ್ಬಿಡ್ತಾರೆ. ಹಾಗಾಗಿ ಪ್ರತಿಯೊಂದನ್ನು ನೀವೇನೇ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ಅದಾದಮೇಲೆ ಬೇರೆಯವ್ರನ್ನ ರೆಕಾರ್ಡ್ ಮಾಡೋದು, ಅಂದರೆ ಬೇರೆಯವ್ರ ವೀಡಿಯೋ ಆಗಲಿ ಬೇರೆ ಕ್ಲಿಪ್ಗಳನ್ನಾಗಲಿ ಹಾಗೆ ರೆಕಾರ್ಡ್ ಮಾಡಿಬಿಟ್ಟು ತಂದು ಹಾಕೋದು, ಅದು ಕೂಡ ಆಗಲ್ಲ. ಆ ರೆಕಾರ್ಡ್ ಮಾಡಿಬಿಟ್ಟು ತಂದು ಇಲ್ಲಿ ಮ್ಯೂಸಿಕ್ ಮಾಡಿ ಹಾಕೋದು, ಅದೂ ವರ್ಕೌಟ್ ಆಗಲ್ಲ ವೀಕ್ಷಕರೇ. ಯಾರದೇ ಆಗಲಿ ನೀವು ವಿತೌಟ್ ಚೇಂಜ್ ಮಾಡ್ದಲೇ ಕ್ಲಿಪ್ನಾಗಲಿ ಟೆಕ್ಸ್ಟ್ ಆಗಲಿ ಏನಾರು ಆಗಲಿ ಅಥವಾ ಇಮೇಜಸ್ ಆಗಲಿ ನೀವೇನು ಚೇಂಜ್ ಮಾಡ್ದಲೇ ಒರಿಜಿನಾಲಿಟಿ ಅದೇ ಥರ ಕ್ಲಿಯರಾಗಿ ಕಾಣಿಸಿದೆ, ಅದು ರಿಯೂಸ್ಡ್ ಕಂಟೆಂಟು, ಅದರಿಂದನೂ ನೀವು ನಿಮ್ಮ ಚಾನಲ್ನ ಕಳ್ಕೊಬೇಕಾಗುತ್ತೆ ವೀಕ್ಷಕರೇ. ಪ್ರತಿಯೊಬ್ಬರೂ ನೀವು ಏನೇ ವಿಡಿಯೋ ಹಾಕಬೇಕಾದ್ರೂ ಅರ್ನಿಂಗ್ ಬರ್ತಾ ಇದ್ದಾರಂತೂ ಯೋಚನೆ ಮಾಡಿ ವೀಕ್ಷಕರೇ. ಮಾನಿಟೈಸರ್ ಆಗಿರೋರು ಯೋಚನೆ ಮಾಡಿ, ತುಂಬಾ ಈ ಥರ ಮಾಡ್ತಾ ಮಾಡ್ತಾ ಕಳ್ಕೊಬೇಡಿ. ಇದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋಗಿ. ನೀವು ಇದ್ರ ಹಾಕೋದ್ರಿಂದ ನಿಮ್ಮದು ಜೆನ್ಯೂನಿಟಿ ಅವ್ರು ನೋಡ್ತಾ 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 ಆಮೇಲೆ ಚೆಕ್ಗಳು ಹೆಚ್ಚಿಗೆ ಆಗಲ್ಲ, ಕ್ಲಿಯರಾಗಿ ಹೋಗ್ತಾ ಇದ್ದಾರೆ ನಿಮ್ಮ ಚಾನಲ್. ಇಲ್ಲ ಅಂದರೆ ನಿಮ್ದು ಏನಾದ್ರು ಚಾನಲ್ಲು ಇದರ ಒಂದು ಬರ್ತಾನೇ ಇದ್ರೆ ಎತ್ತು ನಿಮ್ಗೆ ಎವ್ರಿ ಟೈಮು ರಿವ್ಯೂ ಆಗ್ತಾನೇ ಇರುತ್ತೆ ವೀಕ್ಷಕರೇ. ಇದನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಿ. ಇದನ್ನು ಫಾಲೋ ಮಾಡಿಕೊಂಡ್ರೆ ನೀವು ನಿಮ್ಮ ಚಾನಲ್ನ ನೀವು ಲಾಸ್ಟ್ ತನಕ ಇಟ್ಕೋಬೋದು, ಅರ್ನಿಂಗ್ಸು ಬರ್ತಾ ಇರುತ್ತೆ. ಅಟ್ಲೀಸ್ಟ್ ನೀವು ಎಷ್ಟು ಅರ್ನ್ ಬರ್ತಾ ಇರುತ್ತೆ ಅಷ್ಟೇ. ತುಂಬ ಜಾಸ್ತಿ ನನಗೆ ಬರಬೇಕು ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮಾಡ್ಕೊಂಡ್ರೆ ನಿಮ್ಮ ಚಾನಲ್ ಕಳ್ಕೊಬೇಕಾಗುತ್ತೆ. ಟರ್ಮಿನೇಟು ಸಸ್ಪೆಂಡು ಎಲ್ಲ ಆಗೋಗ್ಬಿಟ್ರೆ ವೀಕ್ಷಕ, ಸಸ್ಪೆಂಡ್ ಆದರೆ ಓಕೆ 90 ಡೇಸಲ್ಲಿ ಮತ್ತೆ ತೊಗೋಬೋದು. ಬಟ್ ಏನಾದ್ರು ಟರ್ಮಿನೇಟೇಷನ್ ಆಗೋಗ್ಬಿಟ್ರೆ ನಿಮ್ಮದು ಚಾನಲ್ಲೇ ಹೋಯಿತು, ಅಷ್ಟು ಸಬ್ಸ್ಕ್ರೈಬರ್ಸು ಹೋಯಿತು. ಸಸ್ಪೆಂಡ್ ಆಗಿ ಡಿಮಾನಿಟೈಸೇಷನ್ ಆದರೆ ಬರೀ ಜಸ್ಟ್ ನಿಮ್ಮದು ವ್ಯೂಸ್ ಹೋಗುತ್ತೆ, ಅರ್ನಿಂಗ್ ಸ್ಟಾಪ್ ಆಗುತ್ತೆ. ಬರ್ತಾರೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಹಾಗೇ ಇರ್ತಾರೆ. ಆದರೆ 90 ಡೇಸ್ ಒಳಗೆ ನಿಮ್ದು ಎಲ್ಲ ಚಾನಲ್ಲು ಪ್ರತಿಯೊಂದು ವೀಡಿಯೋನು ಮ್ಯಾನ್ಯಲಾಗಿ ರಿವ್ಯೂ ಮಾಡಿ, ಏನಾರು ಕ್ಲಿಪ್ ಹಾಕಿದ್ದಾನೆ, ಬೇರೆಯವ್ರದ್ದು ಏನಾರು ಇದೆಯಾ, ಕಾಪಿರೈಟ್ ಟೂಲಲ್ಲಿ ಏನಾದ್ರು ನಾನು ಚೆಕ್ ಮಾಡ್ಕೋಬೋದು, ಅವೆಲ್ಲ ಮಾಡ್ಕೊಂಬಿಟ್ಟು ಜೆನ್ಯೂನ್ ಆಗಿ ನೀವು ಎಲ್ಲ ವೀಡಿಯೋ ಅಪ್ಲೋಡ್ ಮಾಡಿ ವೀಕ್ಷಕರೇ. ಅದಾದಮೇಲೆ ರಿಯೂಸ್ಡ್ ಕಂಟೆಂಟು, ತುಂಬ ಜನದ್ದು ಬೇರೆದೆಲ್ಲ ಕಂಟೆಂಟ್ ಹಾಕೋದು ಅದನ್ನು ಬಿಟ್ಬಿಡಿ. ಮತ್ತು ಅಪ್ಲೋಡ್ ರಿಪಿಟೇಟಿವ್, ಅಂದರೆ ನೀವು ಸೇಮ್ ಇಮೇಜು ಒಂದು ಹಾಕಿರ್ತೀರ, ಅದಕ್ಕೆ 10K ಹೋಯಿತು, ನಾಳೆ ಬೆಳಗ್ಗೆ ಅದನ್ನೇ ಮತ್ತೆ ಇನ್ನೊಂದು ಸರಿ ಅಪ್ಲೋಡ್ ಮಾಡೋದು, ಆ ಥರ ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ರಿಪಿಟೇಟಿವ್ ಮಾಡೋದ್ರಿಂದ ನಿಮ್ಮದು ಡಿಮಾನಿಟೈಸೇಷನ್ ಆಗುತ್ತೆ. ರಿಪಿಟೇಟಿವ್ ಮಾಡೋಕ್ಕೆ ಹೋಗ್ಬಾರ್ದು. ನಿಮ್ಮದು ಎವ್ರಿ ಟೈಮು ನೀವು ಒಂದೊಂದು ವೀಡಿಯೋಗೂ ಸ್ವಲ್ಪ ಒರಿಜಿನಾಲಿಟಿ ಇರಲೇಬೇಕು ವೀಕ್ಷಕರೇ. ಮತ್ತು ಇನ್ನೊಂದು ಪ್ರಮೋಷನ್ ಅಂದರೆ ಬೇರೆಯವ್ರದ್ದು ನೀವು ತೊಗೊಂಡ್ಬಿಡ್ತೀರ, ಬೇರೆಯವ್ರ ಕ್ಲಿಪ್ ತೊಗೊಂಡು ಅಥವಾ ಬೇರೆಯವ್ರನ್ನ ಯಾರ್ದೋ ಒಬ್ಬಂದು ಇಮೇಜು ಅಥವಾ ವೀಡಿಯೋ ತೊಗೊಂಡ್ಬಿಟ್ಟು ನೀವೇನು ಮಾಡ್ಬಿಡ್ತೀರ, ಅವ್ರದ್ದನ್ನು ಹಾಕ್ಬಿಡ್ತಾರೆ ನಿಮ್ಮ ಚಾನಲಲ್ಲಿ, ನಾನು ಪ್ರಮೋಟ್ ಮಾಡ್ತಿದ್ದೀನಿ ಅಂತ. ಅವ್ರ ಪರ್ಮಿಷನ್ ಇದ್ರೂ ನೀವು ಈ ಒಂದು ವೀಡಿಯೋ ತೊಗೊಂಡು ಹಾಕೋಕ್ಕಾಗಲ್ಲ. ಅದನ್ನು ಕೂಡ ನಿಮಗೆ ರಿಯೂಸ್ಡ್ ಕಂಟೆಂಟ್ ಬರುತ್ತೆ, ನಿಮ್ಮ ಚಾನಲ್ ಸಸ್ಪೆಂಡ್ ಆಗೋ ಅಂತ ಇದಿರುತ್ತೆ ವೀಕ್ಷಕರೇ. ಅದಕ್ಕೂ ಯೋಚನೆ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನಂದರೆ ಸ್ಟ್ರಿಕ್ಟ್, ತುಂಬ ಯೂಟ್ಯೂಬ್ ಪಾಲಿಸೀಸು 2025 ತುಂಬಾ ಸ್ಟ್ರಿಕ್ಟ್ ಆಗಿದೆ. ಯಾರ್ಯಾರು ನಮ್ಮ ಕನ್ನಡ ವೀಕ್ಷಕರಿದ್ದಾರೆ ಪ್ರತಿಯೊಬ್ಬರು ಇದನ್ನು ನೋಡ್ಕೊಳ್ಳಿ. ಪ್ರತಿಯೊಬ್ಬರು ನೀವು ಎಷ್ಟೋ ಲಕ್ಷ ಮಿಲಿಯನ್ ಗಟ್ಟಲೆ ಇಟ್ಕೊಂಡಿರ್ಬೋದು, ಇದನ್ನು ಫಾಲೋ ಮಾಡ್ಕೊಳ್ಳಿ ಸರ್. ತುಂಬ ಸ್ಟ್ರಿಕ್ಟ್ ಇದೆ, ಬೇರೆದೇನು ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ. ಅದಾದಮೇಲೆ ಸಾಂಗ್ ಆಗಲಿ ಎನಿ ಇವೆಂಟ್ ಆಗಲಿ, ನೀವೇನು ಮಾಡ್ತೀರಾ ಅಂದರೆ ಒಬ್ಬೊಬ್ರು ಇವೆಂಟಿಗೆ ಹೋಗ್ಬಿಡ್ತಾರೆ, ಅವೆಲ್ಲ ಇವೆಂಟು ಕಾಪಿ ರೈಟ್ಸ್ ಆಗಿರ್ತವೆ, ಯಾವುದೋ ಮೀಡಿಯಾದವರು ಅವ್ರನ್ನೆಲ್ಲ ರೈಟ್ಸ್ ತೊಗೊಂಡಿರ್ತಾರೆ. ಅದನ್ನು ನೀವು ಹೋಗ್ಬಿಟ್ಟು ಒಂದು ಇವೆಂಟ್ದ ನಾನು ತೊಗೊಂಡೆ ಅಂತ ಹೇಳ್ಬಿಟ್ಟು ಒಂದು ಇವೆಂಟ್ದೆಲ್ಲ ನೇಮ್
ನೇಮ್ ಎಲ್ಲ ಬರುತ್ತೆ, ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತೀರಾ, ತಂದು ನಿಮ್ಮ ಯೂಟ್ಯೂಬಿಗೆ ಹಾಕೊಂಡ್ಬಿಡ್ತೀರಾ. ಅದು ಕೂಡ ಅದು ಕೂಡ ನಿಮಗೆ ವಾರ್ನಿಂಗ್ ಬರುತ್ತೆ, ರಿಯೂಸ್ಡ್ ಕಂಟೆಂಟ್ ಅಂತ. ಆ ಥರ ಬೇರೆ ಇವೆಂಟ್ ಯಾವುದನ್ನು ನೀವು ಕ್ಯಾಪ್ಚರ್ ಮಾಡೋಕ್ಕೆ ಹೋಗ್ಬಿಡಿ ವಿತೌಟ್ ಎ ರೈಟ್ ವೀಕ್ಷಕರೇ. ನೀವು ಏನು ನಾರ್ಮಲಾಗಿ ಏನಾದ್ರು ತೋರಿಸ್ಬೇಕು ಅಂತಿದ್ರೆ ಕಂಟೆಂಟಾಗಿ, ರಿಯಲ್ ಕಂಟೆಂಟಾಗಿ ಶೂಟ್ ಮಾಡಿಕೊಂಡು ನಿಮ್ಮದು ಜೆನ್ಯೂನಿಟಿ ಇದ್ದಾಗ ಅದನ್ನು ಎಡಿಟ್ ಮಾಡಿಕೊಂಡು ಮಾಡಿ. ಈಗ ನೀವು ಲೈವ್ ಇವೆಂಟು ತೊಗೊಂಡ್ರಿ, ಅದನ್ನು ಅದೇ ಥರ ಇವೆಂಟ್ನ ನಿಮ್ಮ ಜೆನ್ಯೂನಿಟಿಗೆ ಎಡಿಟ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಕೊಂಡು ಅಪ್ಲೋಡ್ ಮಾಡಿ ವೀಕ್ಷಕರೇ, ಅದು ನಿಮ್ಮ ಜೆನ್ಯೂನಿಟಿ ಬರುತ್ತೆ. ಅದಾದಮೇಲೆ ಇನ್ನೊಂದು ಮೇಯ್ನ್ ಅಂದರೆ ತಮ್ನೇಲು ಮತ್ತು ಟೈಟಲ್ಲು. ಇದ್ರ ಬಗ್ಗೆ ಇನ್ನೂ ಒಂದು ವೀಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ. ಬಟ್ ಈ ಸ್ಟೆಪ್ಸ್ ಎಲ್ಲ ನೀವು ಇಟ್ಕೊಂಡ್ರೆ ತಮ್ನೇಲು ಮತ್ತು ಟೈಟಲ್ನ ಯಾವಾಗಲೂ ರಿಪೀಟೇಟಿವ್ ಆಗ್ತಾ ಇರಬೇಡಿ. ಮತ್ತು ತಮ್ನೇಲ್ ಕ್ರಿಯೇಟ್ ಮಾಡೋರು ಮೇಕ್ ಶೋರ್ ದ್ಯಾಟ್ ನೀವು ಬೇರೆ ಯಾವ್ದನ್ನ ಪ್ರೊನೋಗ್ರಫಿ ಅವೆಲ್ಲ ತಮ್ನೇಲಲ್ಲಿ ಹಾಕೋಕೋಬೇಡಿ. ಹೈಲೈಟ್ ಆಗಿ ನೀವು ಯಾವುದೋ ಒಬ್ಬದು ಹೀರೋಯಿನ್ ಫೋಟೋನೋ ಹೀರೋ ಫೋಟೋನೋ ಹಾಕ್ಬಿಡೋದು ಮೇಲೆ ನೋಡ್ತಾರೆ ಅಂತ, ಒಳಗಡೆ ಏನೂ ಇರಲ್ಲ. ಅದನ್ನು ಮಾಡೋಕ್ಕೋಗ್ಬೇಡಿ. ಅದರಿಂದನೇ ಈಗ ಯೂಟ್ಯೂಬ್ ನಿಮ್ಮ ಚಾನಲ್ನ ಸಸ್ಪೆಂಡ್ ಮಾಡೋ ಅಂಥ ಅವಶ್ಯಕತೆ ಇರುತ್ತೆ. ಏನಕ್ಕೆ ಅಂದರೆ ಏನು ಮೇಲ್ ಕಾಣಿಸುತ್ತೋ ಅದು ಒಳಗಡೆ ಕಂಟೆಂಟ್ ಇರಬೇಕು ನಿಮಗೆ. ಅದು ಮೇಲ್ ಕಾಣಿಸದೆ ಒಂದು ಒಳಗಡೆನೇ ಇನ್ನೊಂದು ನೀವು ವ್ಯೂಸ್ ಬೇಕು ಅಂತ ಥರ ಮಾಡಿದರೆ ನಿಮ್ಮ ಚಾನಲ್ನ ನೀವು ಕಳ್ಕೊಬೇಕಾಗುತ್ತೆ. ಹಾಗೆ ಪ್ರತಿಯೊಂದು ನಾನು ಇನ್ನೇನು ಬರ್ತಿದ್ದೀನಿ ಇಲ್ಲಿ, ಪ್ರತಿಯೊಂದು ಇನ್ಫಾರ್ಮೇಷನ್ ನೀವು ನೋಡ್ಕೊಳ್ಳಿ ಕರೆಕ್ಟಾಗಿ. ಇದು ನೋಡಿಕೊಂಡ್ರೆ ಮಾತ್ರ ನಿಮಗೆ ನಿಮ್ಮ ಚಾನಲ್ನ ನೀವು ಸರ್ವೈವ್ ಮಾಡೋಕ್ಕಾಗೋದು. ಇಲ್ಲ ಅಂದರೆ ನೀವು ಏನಾದ್ರು ಒಂದರಲ್ಲಿ ಗ್ಯಾರಂಟಿ ಸಿಗಾಕೊಳಿಸಿ. ಈ ಡಿಜಿಟಲ್ ಇದರಲ್ಲಿ ನೀವು ಏನೇ ಸ್ಮಾಲ್ ಮಿಸ್ಟೇಕ್ ಮಾಡಿದ್ರು ದೇ ವಿಲ್ ಫೈಂಡ್ ಇಟ್ ಔಟ್. ಅದಕ್ಕೋಸ್ಕರ ಈ ಟೆಕ್ನಾಲಜಿ ಈ ಇಂಪ್ರೂವ್ಮೆಂಟಲ್ಲಿ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಜೆನ್ಯೂನಿಟಿಯಿಂದ ನೀವು ಓನಾಗಿ ನೀವು ವೀಡಿಯೋನ ಕ್ರಿಯೇಟ್ ಮಾಡಿ ಮಾತ್ರ ಸರ್ವೈವ್ ಆಗಿ ನೀವು ಯು ಕ್ಯಾನ್ ಅರ್ನ್ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಯು ಕೆನಾಟ್ ಅರ್ನ್. ಒಂದು ಅರ್ನ್ ಮಾಡಬೇಕು ಅಂತ ಪ್ರೋಸೆಸ್ ತೊಗೊಂಡ್ರೆ 1 year 2 years ತೊಗೊಳುತ್ತೆ. ಲೆಟ್ಸ್ ಟೇಕ್ ಸ್ಮಾಲ್ ಸ್ಟೆಪ್ ತೊಗೋಬೇಕು. ಇಲ್ಲ ನಾನು ಡೈರೆಕ್ಟಾಗಿ ಹೋಗ್ತೀನಿ ಅಷ್ಟು ಅರ್ನ್ ಬೇಕು ಅಂದರೆ ಆಗಲ್ಲ ವೀಕ್ಷಕರೇ. ಡೈರೆಕ್ಟ್ ಈ ಥರ ಎಲ್ಲ ತುಂಬ ರಿಸ್ಟ್ರಿಕ್ಷನ್ನು ಪಾಲಿಸೀಸ್ ಇರೋದ್ರಿಂದ ಕರೆಕ್ಟಾಗಿ ಇವ್ರದೆಲ್ಲ ಯೂಟ್ಯೂಬ್ ಪಾಲಿಸಿ ಆಗಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಹಾಕಿ ಓದ್ಕೊಳ್ಳಿ. ಅದು ಓದ್ಕೋಬೇಕು. ಏನೇ ಬೇಕು ಇನ್ಫಾರ್ಮೇಷನ್ ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ ವೀಕ್ಷಕರೇ. ಏನೇ ಸ್ಟ್ರಕ್ ಆದರೂ ಇದ್ರ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕು, ಅಪ್ಲೈ ಏನಾದ್ರು ಮಾಡಬೇಕು ಅಂದ್ರೂ ಕಮೆಂಟ್ ಮಾಡಿ, ಅಲ್ಲಿ ಹೆಲ್ಪ್ ಯು ಔಟ್ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.